ಭಾಗ 1 ಲೇಖಕ ಪರಿಚಯ ಡಾ. ಪಿ. ನಾಗಭೂಷಣ ಗೌಡ ಯಾರು? ಪರೀಕ್ಷೆಯ ದೃಷ್ಟಿಯಿಂದ ಲೇಖಕರ ಬಗ್ಗೆ ಈ ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಿ. ಜನನ ಮತ್ತು ಪೋಷಕರು. ಇವರು ಜೂನ್ 1970 ರಂದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಾರಕನಹಾಳು ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಪಿ. ಗುರುಬಸವನಗೌಡ, ಸಮಾಜ ಸೇವಕ, ಮತ್ತು ತಾಯಿ ಮಹದೇವಕ್ಕ. ವಿದ್ಯಾಭ್ಯಾಸ ಮತ್ತು ಪಿಎಚ್ಡಿ ಹರಪನಹಳ್ಳಿ ಮತ್ತು ಸುತ್ತಮುತ್ತಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣ ಮುಗಿಸಿದರು. ಕಲಬುರಗಿಯ ಗುಲಬರ್ಗಾ ವಿಶ್ವವಿದ್ಯಾಲಯದಿಂದ 1994 ರಲ್ಲಿ ಇತಿಹಾಸ ವಿಷಯದಲ್ಲಿ ಎಂಎ ಪದವಿ ಪಡೆದರು. ನಂತರ ಹೈದರಾಬಾದ್ ವಿಮೋಚನಾ ಇತಿಹಾಸದ ಪಿತಾಮಹ ಎನಿಸಿದ ಡಾ. ಬಿ.ಸಿ. ಮಹಾಬಲೇಶ್ವರಪ್ಪ ಅವರ ಮಾರ್ಗದರ್ಶನದಲ್ಲಿ 2000 ವರ್ಷದಲ್ಲಿ ಇತಿಹಾಸದಲ್ಲಿ ಪಿಎಚ್ಡಿ ಪದವಿ ಗಳಿಸಿದರು. ಇತರ ವಿದ್ಯಾರ್ಹತೆಗಳು: ಭಾರತ ಸರ್ಕಾರದಿಂದ ಉರ್ದು ಡಿಪ್ಲೊಮಾ, ಹಂಪಿಯ ಕನ್ನಡ ವಿವಿಯಿಂದ ಶಾಸನಶಾಸ್ತ್ರದಲ್ಲಿ ಪಿಜಿ ಡಿಪ್ಲೊಮಾ ಹಾಗೂ ಮೈಸೂರಿನ ಕರಾಮುವಿಯಿಂದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಷಯದಲ್ಲಿ ಮತ್ತೊಂದು ಎಂಎ ಪದವಿ ಪಡೆದಿದ್ದಾರೆ. ವೃತ್ತಿಜೀವನ: ಕಲಬುರಗಿಯ ಎನ್ವಿ ಕಾಲೇಜು ಮತ್ತು ಯಾದಗಿರಿಯ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ತಾತ್ಕಾಲಿಕ ಉದ್ಘೋಷಕರಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾನಿಲಯದ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬರಹ ಮತ್ತು ಸಂಪಾದನೆ: ಕಲಬುರಗಿಯ ಗನ್ ಪಾಯಿಂಟ್ ವಾರಪತ್ರಿಕೆಯಲ್ಲಿ ಇವರು ಬರೆಯುತ್ತಿದ್ದ ಹಿಸ್ಟರಿ ಮಿಸ್ಟರಿ ಎಂಬ ಅಂಕಣ, ಕಾಲಂ ಬಹಳ ಪ್ರಸಿದ್ಧಿ ಪಡೆದಿತ್ತು. ಪಾಠದ ಹಿನ್ನೆಲೆ: ಪ್ರಸ್ತುತ ನಮ್ಮ ಪಠ್ಯದಲ್ಲಿರುವ ಲೇಖನವನ್ನು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಹೈದರಾಬಾದ್ ಕರ್ನಾಟಕ ವಿಶೇಷಾಂಕದಲ್ಲಿ ಮೇ 20, 2002 ಪ್ರಕಟವಾದ 2 ಭಾಗಗಳ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಭಾಗ 2: ಪಾಠದ ಮುಖ್ಯವಸ್ತು, ಕಥೆಯ ಸಾರಾಂಶ. ಈ ಇಡೀ ಲೇಖನವು ಹೈದರಾಬಾದ್ ಕರ್ನಾಟಕ, ಇಂದಿನ ಕಲ್ಯಾಣ ಕರ್ನಾಟಕ ಭಾಗದ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ರೋಮಾಂಚಕ ಇತಿಹಾಸವನ್ನು ಒಳಗೊಂಡಿದೆ. 1. ಐತಿಹಾಸಿಕ ಹಿನ್ನೆಲೆ ಬ್ಯಾಕ್ಗ್ರೌಂಡ್. ಆಗಸ್ಟ್ 15, 1947 ರಂದು ಇಡೀ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕರೂ ನಮ್ಮ ಕರ್ನಾಟಕದ ಹೈದರಾಬಾದ್ ಪ್ರಾಂತ್ಯಕ್ಕೆ ಕಲಬುರ್ಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಭಾಗಗಳು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅಲ್ಲಿ ಕ್ರೂರ ರಾಜನಾದ ನಿಜಾಂ ಆಳ್ವಿಕೆ ಇತ್ತು. ನಿಜಾಮನು ಭಾರತದೊಂದಿಗೆ ಸೇರಲು ಒಪ್ಪದೆ ತನ್ನದೇ ಆದ ಸ್ವತಂತ್ರ ರಾಜ್ಯ ಸ್ಥಾಪಿಸಲು ಯತ್ನಿಸಿದನು. ಆತನ ಖಾಸಗಿ ಸೈನ್ಯವಾದ ರಜಾಕರ್ಸ್ ಅಲ್ಲಿನ ಸಾಮಾನ್ಯ ಜನರ ಮೇಲೆ ಲೂಟಿ, ಅತ್ಯಾಚಾರ ಮತ್ತು ಕೊಲೆಗಳಂತಹ ಭೀಕರ ದೌರ್ಜನ್ಯಗಳನ್ನು ಎಸಗುತ್ತಿದ್ದರು. 2. ಗಡಿ ಶಿಬಿರಗಳ ಸ್ಥಾಪನೆ ಬಾರ್ಡರ್ ಕ್ಯಾಂಪ್ಸ್. ನಿಜಾಮನ ರಾಜಪ್ರಭುತ್ವ ಮತ್ತು ರಜಾಕಾರರ ಕ್ರೂರ ಸೈನ್ಯವನ್ನು ಎದುರಿಸಲು ಹೈದರಾಬಾದ್ ಸಂಸ್ಥಾನದ ಗಡಿಯಾಚೆಗಿನ ಪ್ರದೇಶಗಳಲ್ಲಿ, ಅಂದರೆ ಬ್ರಿಟಿಷ್ ಭಾರತ ಅಥವಾ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದ ಗಡಿಭಾಗಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ರಹಸ್ಯವಾಗಿ ಗಡಿ ಶಿಬಿರಗಳನ್ನು ಬಾರ್ಡರ್ ಕ್ಯಾಂಪ್ ಸ್ಥಾಪಿಸಿದರು. ಕಲಬುರ್ಗಿ ಜಿಲ್ಲೆಯ ಗಡಿಭಾಗಗಳಲ್ಲಿ ಇಂತಹ ಅನೇಕ ಶಿಬಿರಗಳು ಕಾರ್ಯನಿರ್ವಹಿಸುತ್ತಿದ್ದವು. 3. ಪಠ್ಯದ ಮುಖ್ಯ ಆಶಯ ಮತ್ತು ಹೋರಾಟ. ಈ ಪಾಠದಲ್ಲಿ ಲೇಖಕರಾದ ಡಾ. ಪಿ. ನಾಗಭೂಷಣ ಗೌಡ ಅವರು ಆಳವಾದ ಸಂಶೋಧನೆಯ ಮೂಲಕ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಹೊರಗೆಡಹಿದ್ದಾರೆ. ನಿಜಾಮನ ಸೈನ್ಯದ ವಿರುದ್ಧ ಹೋರಾಡಲು ಕಲಬುರ್ಗಿ ಜಿಲ್ಲೆಯ ಸುತ್ತಮುತ್ತ ಯಾವ ಸ್ಥಳಗಳಲ್ಲಿ ಗಡಿಶಿಬಿರಗಳನ್ನು ತೆರೆಯಲಾಗಿತ್ತು? ಈ ಶಿಬಿರಗಳ ನೇತೃತ್ವವನ್ನು ಯಾವ ಧೀರ ಹೋರಾಟಗಾರರು ಮತ್ತು ದೇಶಭಕ್ತರು ವಹಿಸಿದ್ದರು? ಈ ಶಿಬಿರಗಳ ಮೂಲಕ ರಜಾಕಾರರ ಮೇಲೆ ಹೇಗೆ ಗೆರಿಲ್ಲಾ ಮಾದರಿಯ ದಾಳಿಗಳನ್ನು ನಡೆಸಿ ಅವರಿಗೆ ಸಿಂಹಸ್ವಪ್ನವಾದರು? ಈ ಗಡಿಶಿಬಿರಗಳ ಸತತ ಹೋರಾಟದ ಪರಿಣಾಮ ಮತ್ತು ಫಲಿತಾಂಶಗಳೇನು? ಇದರ ಪರಿಣಾಮವಾಗಿಯೇ ಭಾರತ ಸರ್ಕಾರ ಆಪರೇಷನ್ ಪೋಲೋ ಸೇನಾ ಕಾರ್ಯಾಚರಣೆ ನಡೆಸಿ ಸೆಪ್ಟೆಂಬರ್ 1948 ರಲ್ಲಿ ಈ ಭಾಗವನ್ನು ನಿಜಾಮನ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಿ ಭಾರತ ಒಕ್ಕೂಟಕ್ಕೆ ಸೇರಿಸಿತು. ಎಕ್ಸಾಮ್ಗಾಗಿ ಕ್ವಿಕ್ ಸಮರಿ ಕೀ ಪಾಯಿಂಟ್ಸ್. ಲೇಖಕರು ಡಾ. ಪಿ. ನಾಗಭೂಷಣ ಗೌಡ, ದಾವಣಗೆರೆ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರು. ವಿಷಯ: ಹೈದರಾಬಾದ್ ವಿಮೋಚನಾ ಚಳುವಳಿಯಲ್ಲಿ ಕಲಬುರ್ಗಿ ಜಿಲ್ಲೆಯ ಗಡಿ ಶಿಬಿರಗಳ ಬಾರ್ಡರ್ ಕ್ಯಾಂಪ್ಸ್ ಪಾತ್ರ. ಮುಖ್ಯ ಅಂಶ: ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ನಿಜಾಮನ ಅಧೀನದಲ್ಲಿದ್ದ ಹೈದರಾಬಾದ್ ಕರ್ನಾಟಕವನ್ನು ಮುಕ್ತಗೊಳಿಸಲು ಸ್ಥಾಪನೆಯಾದ ಗಡಿಶಿಬಿರಗಳು, ಅಲ್ಲಿ ಹೋರಾಡಿದ ನಾಯಕರು ಮತ್ತು ಅದರ ಐತಿಹಾಸಿಕ ಫಲಿತಾಂಶದ ವಿವರಣೆ.